ಆನೇಕಲ್ ಪಟ್ಟಣದಲ್ಲಿರುವ ಸರ್ಕಾರಿ ಹಳೆಯ ಮಾಧ್ಯಮಿಕ ಪಾಠಶಾಲೆಯ ಆವರಣದಲ್ಲಿ ಸಂಕ್ರಮಣ ಬಳಗ ಮತ್ತು ಹಲವು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮಕ್ಕಳಿಗಾಗಿ 3 ದಿನಗಳ ಕಾಲ ಬಾಲ್ಯ ಬೇಸಿಗೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು ಬೇಸಿಗೆ ಶಿಬಿರದಲ್ಲಿ ವ್ಯಕ್ತಿತ್ವ ವಿಕಾಸ, ಚಿತ್ರಕಲೆ, ಚಲನಚಿತ್ರ, ನಾಟಕ, ಅಭಿವ್ಯಕ್ತಿ, ಕತೆ, ಹಾಡು, ಸಾಮಾಜಿಕ ಅರಿವು, ಹಳ್ಳಿ ಆಟ, ಊಟ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಇನ್ನು 3 ದಿನಗಳ ಕಾಲ ವಿದ್ಯಾರ್ಥಿಗಳು ಆಟ ಪಾಠಗಳಲ್ಲಿ ಭಾಗವಹಿಸುವ ಮುಖೇನ ತನ್ನಲ್ಲಿರುವ ಪ್ರತಿಭೆಯನ್ನು ಹೊರಹಾಕಿದ ದೃಶ್ಯ ಕಂಡುಬಂತು. ಇನ್ನು ಈ ವೇಳೆ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೇರವರು ಮಾತನಾಡಿ, ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಬೇಸಿಗೆ ಶಿಬಿರಗಳು ಬಹಳ ಉಪಯುಕ್ತವಾಗಿದೆ ಎಂದರು. ಇವತ್ತಿನ ದಿನಗಳಲ್ಲಿ ಯುವಕರು ದುಶ್ಚಟಗಳ ದಾಸರಾಗುತ್ತಿದ್ದಾರೆ. ಇದರಿಂದ ಸಮಾಜದ ಪ್ರಗತಿಗೆ ಮಾರಕವಾಗಿದೆ ಎಂದರು. ಇತ್ತೀಚೆಗೆ ವಿದ್ಯಾರ್ಥಿಗಳು ಟಿವಿ ಹಾಗೂ ಮೊಬೈಲ್ನ ದಾಸರಾಗುತ್ತಿದ್ದಾರೆ ಎಂದರು. ಬಾಲ್ಯದಲ್ಲಿಯೇ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿಯನ್ನು ಮತ್ತು ಕ್ರೀಡಾ ಚಟುವಟಿಕೆಗಳ ಬಗ್ಗೆ ತಿಳಿಸಿಕೊಡುವುದರಿಂದ ಅವರು ಮುಂದೆ ದೇಶಕ್ಕೆ ಉತ್ತಮವಾದ ಪ್ರಜೆಗಳಾಗುತ್ತಾರೆ ಎಂದು ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಕಣ್ಣಿನ ತಪಾಸಣೆ ಶಿಬಿರವನ್ನು ಸಹ ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಪುರುಷೋತ್ತಮ್, ಸಂಕ್ರಮಣ ಬಳಗದ ದೇವರಾಜ್ ನಾಯಕ್, ಶ್ಯಾಮರಾಜ್ ಅರಸು, ವಿಜಯರಾಮ, ಅಂಬರೀಶ್, ಅನುರಾಧ ಪುರುಷೋತ್ತಮ, ಮುರಳಿ ಕಾಟಿ ಮತ್ತು ಮಕ್ಕಳು ಭಾಗವಹಿಸಿದ್ರು. ಈ ಕಾರ್ಯಕ್ರಮವನ್ನು ಮಾಡಿದಾರಲ್ಲ ಇಬ್ಬರು ಲಾಯರ್ಗಳು ಯಾವುದೋ ಒಂದು ಕೇಸ್ ತಗೊಂಡು ಕಾಸು ತಗೊಂಡು ಇವತ್ತು ಭಾನುವಾರ ಗ್ರಾಮೀಣ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಭಾನುವಾರ ಬಾಡುಕ ಮಾಡ್ಕೊಂಡು ನಿಮ್ಮದಾಗಿ ಇರ್ಬೋದಾಗಿದೆ. 3 ದಿನಗಳ ಕಾಲ ನಿಮಗೆ ಇಲ್ಲಿ ಒಂದು ಕಡೆ ಸೇರಿಸಿ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಿ ನಿಮ್ಮಲ್ಲಿ ಕೂಡ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು. ಮುಂದೆ ನೀವು ದೊಡ್ಡವರಾದಾಗ ಈ ರೀತಿಯಾದ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತ್ತು ನಿಮ್ಮಲ್ಲಿ ಹಲವು ಪ್ರತಿಭೆಗಳಿರ್ತದೆ ಮಕ್ಕಳಲ್ಲಿ. ಈ ರಜಾ ದಿನದಲ್ಲಿ ಬೇರೆ ಎಲ್ಲೋ ಹೋಗೋಕ್ಕಿಂತ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಬೇರೆ ಬೇರೆ ಕರ್ಕೊಂಡ್ಬಂದು ಹೊರಹೊಮ್ಮಿಸ್ತಕ್ಕಂಥ ಮತ್ತು ನಿಮಗೆ ವೇದಿಕೆಯನ್ನು ಮಾಡ್ಕೊಳ್ತಕ್ಕಂಥ ಈ ಪ್ರಜಾತಾಣ ಬಳಗ ಏನು ಮಾಡಿದ್ದಾರೆ ಅವರಿಗೆ ನಾವು ಅಭಿನಂದಿಸಬೇಕು. ಜೊತೆಗೆ ನಾನು ಮಕ್ಕಳಲ್ಲಿ ಮನೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಈ ಪ್ರಕೃತಿ ನಮಗೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದೆ. ಹುಟ್ಟಿನಿಂದ ಸಾಯೋವರೆಗೂ ನಾವು ಹುಟ್ಟಿವಲ್ಲ, ಹುಟ್ಟಿನಿಂದ ಸಾಯೋವರೆಗೂ ಕೂಡ ನಮಗೆ ಪ್ರಕೃತಿಯಲ್ಲಿ ನಾವೆಲ್ಲ ಕೂಡ ನಿರ್ವಹಿಸಿಕೊಂಡು ಜೀವನ ಮಾಡ್ತಾ ಇರ್ತೀವಿ. ಅರ್ಥ ಆಯ್ತಕ್ಕ? ಈ ಜೀವನದಲ್ಲಿ ಹುಟ್ಟತಕ್ಕಂಥ ನಾವು ಸೊಸೈಟಿಗೆ ಏನಾದರೂ ಒಂದು ಸೇವೆಯನ್ನು ಕೊಡಬೇಕಾಗ್ತದೆ, ಪ್ರಕೃತಿಯನ್ನು ಉಳಿಸ್ಬೇಕಾಗ್ತದೆ. ಗಾಳಿ, ಬೆಳಕು ಇವೆಲ್ಲ ಕೂಡ ಪಂಚಭೂತಗಳು ಯಾವುದೇ ಸ್ವಾರ್ಥ ಇಲ್ದಿರ ನಮ್ಮ ಕೆಲಸವನ್ನು ಮಾಡ್ತಾ ಇದೆ. ನಾವು ಅದನ್ನು ತಗೊಂಡು ಬದುಕತಕ್ಕಂಥ ನಾವು ಸೊಸೈಟಿಗೆ ಏನಾದರೂ ಕೊಡಬೇಕಲ್ಲ. ಹಾಗಾಗಿ ನಾನು ಹೆಚ್ಚು ಮಾತಾಡೋಕೆ ಹೋಗ್ತೀರಾ, ಯಾಕಂತ ಹೇಳಿದ್ರೆ ನಿಮ್ಮದು ಬೇರೆ ಕಾರ್ಯಕ್ರಮಗಳೆಲ್ಲ ಇದೆ. ಮತ್ತು ನಮ್ಮ ದೇವರಾಜು, ನಿಸರ್ಗ ದೇವರಾಜು ಅಂತೇಳಿ ಇಡೀ ತಾಲೂಕೆಲ್ಲ ನಮ್ಮ ಜಿಲ್ಲೆಯಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ಮಾಡಿಸ್ಕೊಂಡು ಕೊಡ್ತಾ ಇದ್ದಾರೆ. ಅವರಿದ್ದಾರೆ, ನಮ್ಮ ಶಿಕ್ಷಕರು ನಾಗರಾಜ್ ಸರ್ ಇದ್ದಾರೆ, ರಾಗಿನಾಡು ಲಯನ್ಸ್ ಕ್ಲಬ್ ಇದ್ದಾರೆ, ಮತ್ತೊಬ್ಬ ನಮ್ಮ ಲಯನ್ಸ್ ಕ್ಲಬ್ ಇದ್ದಾರೆ. ಮತ್ತು ಈ ಎಲ್ಲರೂ ಕೂಡ ಇವತ್ತು ಉದ್ದೇಶ ಸೇರಿರೋದು ಅಂತ ಹೇಳಿದ್ರೆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗೆ ಅವರಲ್ಲಿರ್ತಕ್ಕಂಥ ಹೊರಹೊಮ್ಮಿಸ್ತಕ್ಕಂಥ ಕೆಲಸ, ಜೊತೆಗೆ ನಿಮ್ಮನ್ನು ಸತ್ಪ್ರಜೆಗಳನ್ನಾಗಿ ಮಾಡಬೇಕು. ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ನೀವು ದೊಡ್ಡವರಾಗಿ ನೀವು ಏನಾದರೂ ಆಗಲಿ ಆದರೆ ಒಳ್ಳೆಯ ವ್ಯಕ್ತಿಗಳಾಗಬೇಕು ಅಂತಕ್ಕಂಥದ್ದನ್ನ ಈ ಶಾಲಾ ದಿನಗಳಿಂದ ಹಿಡಿದು ನಿಮ್ಮ ಪೇರೆಂಟ್ಸಿಂದ ಹಿಡಿದು ಸಂಘ ಸಂಸ್ಥೆಗಳೆಲ್ಲ ಕೂಡ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೀವು ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಆಸ್ತಿ ಆಗಬೇಕು ಅಂತ. ಮಕ್ಕಳು ಇವತ್ತು ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲ ಅಂಶಗಳನ್ನ ಕೇಂದ್ರೀಕೃತ ಆಗ್ತದೆ. ಈ ಗ್ರಾಮಾಂತರ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ನೀರು ಹರಿಯುತ್ತದೆ, ಕಾಲುವೆ ಮಾಡ್ತೀವಿ ಅಂತ. ಒಂದು ಕಾಲುವೆ ಮಾಡಿ ನೀರು ಬಿಟ್ಟಾಗ ಕಾಲುವೆ ನೇರವಾಗಿ ಹೆಂಗೆಲ್ಲ ಮಾಡಿದ್ರು ಅವನ್ನೆಲ್ಲ ನೀರು ಹೋಗ್ತದೆ. ಅದು ನೇರವಾಗಿ ಮಾಡಿದ್ರು ನೀರು ಹತ್ಕೊಂಡು ಹೋಗ್ತದೆ, ಅಡ್ಡ ಸೊಡ್ಡ ಮಾಡಿದ್ರು ಹೋಗ್ತದೆ. ಹಾಗಾಗಿ ಬಾಲ್ಯದಲ್ಲಿ ನಿಮಗೆ ನೇರವಾದ ದಾರಿಗಳನ್ನು ಶಿಕ್ಷಣದಲ್ಲಿ, ಶಾಲೆಯಲ್ಲಿ ಪೇರೆಂಟ್ಸು, ಮಕ್ಕಳು, ಸಂಘ ಸಂಸ್ಥೆಗಳು, ಸಮಾಜ ಎಲ್ಲ ಕೂಡ ನಿಮಗೆ ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದಲ್ಲಿ ವಿಶೇಷವಾಗಿ ನಮ್ಮ ಪ್ರಜಾತಾಣ ಬಳಗ ಮತ್ತು ಎಲ್ಲ ಸಂಘ ಸಂಸ್ಥೆಗಳು ನಿಮ್ಮನ್ನು ಇವತ್ತು 3 ದಿನಗಳ ಕಾಲ ಯೋಗ, ಸಾಂಸ್ಕೃತಿಕ, ಚಿತ್ರಕಲೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ನಿಮಗೆ ನೀಡಿ ಉತ್ತಮ ಸಂದೇಶವನ್ನು ನೀಡ್ತಕ್ಕಂಥ ನನಗೂ ಕೂಡ ಬಹಳ ಹೆಮ್ಮೆ ಆಗ್ತದೆ. ಈ ಕಾರಣ ನಮ್ಮ ನಾಗರಾಜ್ ಸರ್ ಹೇಳಿದೆ, ಸಹೋದರ ಪ್ರತಿ ಸಾರಿ ಏನಾದರೂ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ.
ಅದೇ ರೀತಿ ಸೊಸೈಟಿನಲ್ಲಿ ನಾವು ಕೂಡ ಸಮಾಜದಿಂದ ಪಡ್ಕೊಂಡಿರೋರು. ನಾವೇ ಹೇಳಿದಾಗೆ ಗಾಳಿ, ಬೆಳಕು, ನೀರು ಎಲ್ಲ ಫ್ರೀಯಾಗಿ ಕಾಸು ಕೊಡ್ತೀವ ನಾವೆಲ್ಲ ಫ್ರೀ ತಗೊಂಡ್ಮೇಲೆ ಆ ಗಾಳಿ ಬೆಳಕು ಕೊಡಿಸ್ಬೇಕು ಬೇಡವಾ? ಹಾಗಾಗಿ ಬಾಲ್ಯದಿಂದಲೇ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ಬೇಕು. ಗಿಡ ಮರವನ್ನು ಬೆಳೆಸಬೇಕು, ಉತ್ತಮ ಸಂಸ್ಕಾರ ಆಗಬೇಕು. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ, ವಿದ್ಯೆ ಕಲಿತಂತರಿಗೆ ನಾವು ಅವರನ್ನು ನೆನೆಬೇಕಾಗುತ್ತೆ. ಹಾಗಾಗಿ ಇವತ್ತು ಇಲ್ಲಿನ ಎಲ್ಲ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥ ಎಲ್ಲ ತಂಡಕ್ಕೂ ಕೂಡ ನಾನು ಪೂರ್ವಕವಾದ ವಿಶೇಷವಾದ ವಂದನೆಗಳನ್ನು ಎಲ್ಲ ಪ್ರಾಣಿಗಳಿಗೆ ವಂದಿಸ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ದಿನ ಸಂಕ್ರಮಣ ಬಳಗದ ನೇತೃತ್ವದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ, ಗಂಧದ ನಾಡು ಜನಪರ ವೇದಿಕೆ ಮತ್ತು ನಮ್ಮ ಪ್ರಜಾತಾರೆ ಎಲ್ಲ ಆತ್ಮೀಯ ಸ್ನೇಹಿತರು, ತಟ್ಟಿನಲ್ಲಿ ಟ್ಯೂಷನ್ ಹುಡುಗರು ಎಲ್ಲರೂ ಕೂಡ ಈ 3 ದಿನದ ಕ್ಯಾಂಪಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಅವರು ಆರ್ಥಿಕವಾಗಿ ಕೂಡ ತುಂಬ ಸಪೋರ್ಟ್ ಮಾಡೋದು. ಇದು ಒಬ್ಬರಿಂದ ಮಾಡೋಂಥದ್ದಲ್ಲ, ಎಲ್ಲರೂ ಕೂಡ ಮಾಡಿರೋದು. ಮಕ್ಕಳು 3 ದಿನ ತುಂಬ ಖುಷಿಯಾಗಿದ್ದಾರೆ. ಅದಕ್ಕೆಲ್ಲ ಈ ಎಲ್ಲ ಸಂಘ ಸಂಸ್ಥೆಗಳು ತುಂಬ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಈ ಸಂಸ್ಥೆ, ಈ ಶಿಬಿರ ಈ ವರ್ಷ ತುಂಬ ಅದ್ದೂರಿಯಾಗಿ 170-80 ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಸುಮಾರು ಅಂತಾರಾಷ್ಟ್ರೀಯ ನಾಟಕಕಾರರು, ರಾಜ್ಯ ಮಟ್ಟದ ಸಂಗೀತ ನಿರ್ದೇಶಕರು, ನಾಟಕಕಾರರು ಎಲ್ಲರೂ ಕೂಡ ಈ ಕ್ಯಾಂಪಿಗೆ ಬಂದು ಗೈಡ್ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಆಭಾರಿಯಾಗಿದ್ದೇನೆ. ಭಾಳ ಮುಖ್ಯವಾಗಿ ಈ ಕ್ಯಾಂಪ್ಗೆ ಯಾರೋ ಒಬ್ಬರು ಸಹಾಯದಿಂದ ಆಗಿದ್ದಲ್ಲ.
ಎಲ್ಲರ ಸಹಾಯ ಒಂದು ಸ್ವಲ್ಪ ಎಲ್ಲರೂ ಕೈ ಜೋಡಿಸಿರೋದಕ್ಕೆ ಆಗಿದೆ. ಇಷ್ಟೊಂದು ಬಹಳ ವಿಜೃಂಭಣೆಯಿಂದ ಬಂದಿದೆ. ಸೊ ಎಲ್ರಿಗೂ ಕೂಡ ನಾನು ತುಂಬ ಹೃದಯದ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬೇಸಿಗೆ ಶಿಬಿರ ಸಂಕ್ರಮಣ ಬಳಗ ಮತ್ತು ತುಂಬ ಬೇರೆ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು ನನಗೆ ಖುಷಿ ಇದೆ. ಯಾಕೆಂದರೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಡಿಫ್ರೆಂಟಾಗಿ ನಮಗೆ 3 ದಿನ ಬೇಡ ಇನ್ನೂ ಒಂದು ದಿನ ಎಕ್ಸ್ಟ್ರಾ ಮಾಡಿ ಅಂತ ತುಂಬ ಜನ ಪೇರೆಂಟ್ಸ್ ಕೇಳ್ಕೊಂಡಿದ್ದಾರೆ. ಇದು ಮೊಬೈಲಿಂದ ಮತ್ತು ಟಿ ವಿಯಿಂದ ಮಕ್ಕಳನ್ನ ಒಂದು 3 ದಿನ ಆದರೂ ಅಟ್ಲೀಸ್ಟ್ ನಾವು ದೂರ ಇಟ್ಟಿದ್ದೀವಿ. ಹಾಗೆ ಮಕ್ಕಳು ಖುಷಿ ಇದ್ದಾರೆ, ಪೇರೆಂಟ್ಸು ಖುಷಿಯಾಗಿ ಪಟ್ಟಿದ್ದಾರೆ. ಮಕ್ಕಳು ಎಷ್ಟೋ ಟಿ ವಿ ಮತ್ತು ಮೊಬೈಲ್ನ ನೋಡಿಕೊಂಡು ನಮ್ಮ ಹಳ್ಳಿ ಆಟಗಳು, ಹಳ್ಳಿ ಸೊಗಡು ಅಥವಾ ಆ ಥರದ್ದೆಲ್ಲ ಮತ್ತು ಫ್ರೆಂಡ್ಸ್ ಮಾಡೋದೇ ಅಕ್ಕಪಕ್ಕ ಮಾತಾಡೋದೇ ಮರ್ತಿದ್ದಾರೆ. ಈ ಓದಿಂದಾಗಿ ತುಂಬ ಜನ ಫ್ರೆಂಡ್ಸ್ ಆಗಿದ್ದಾರೆ. ಹಾಗಾಗಿ ನನಗೆ ಖುಷಿ ಇದೆ ಈ ಡಿಸ್ಕಷನ್. ಆನೇಕಲ್ ಪಟ್ಟಣದಲ್ಲಿ ಸಂಕ್ರಮಣ ಬಳಗ ಮತ್ತು ಇತರೆ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಸಹೋದರ ಪುರುಷೋತ್ತಮ ವಿಶೇಷವಾಗಿ ಆನೇಕಲ್ ತಾಲೂಕಿನಲ್ಲಿ ಹಲವು ಕಾರ್ಯಕ್ರಮವನ್ನು ಮಾಡ್ತಾರೆ. ಇವತ್ತು ಪ್ರತಿ ವರ್ಷ ಶಾಲೆ ಏನು ಬೇಸಿಗೆ ರಜೆ ಬಂದಂಥ ಮಕ್ಕಳಲ್ಲಿ ಇವತ್ತು ನಮ್ಮ ಸಹೋದರ ಹೇಳ್ದಂಗೆ ಮೊಬೈಲ್ನಿಂದ ದೂರ ಇಡ್ತಕ್ಕಂಥದ್ದು ಮತ್ತು ಇಲ್ಲಿ 180 ಜನ ಮಕ್ಕಳಿಗೆ ನಾಟಕ, ಸಂಗೀತ, ಹಲವು ರೀತಿಯ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಅವರಲ್ಲಿ ಕೊಡ್ತಕ್ಕಂಥದ್ದು ಮತ್ತು ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತಂತಕ್ಕಂಥ ಕೆಲಸವನ್ನು ಈ 3 ತಿಂಗಳ ಕಾಲ ಮಾಡಿದ್ದಾರೆ. ಆ ಸಹೋದರ ಹೇಳಿದಂಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನಾಟಕಕಾರರು, ಸಂಗೀತಕಾರರು ಈ ರೀತಿಯಾಗಿ ಕರೆಸಿ ಮಕ್ಕಳಲ್ಲಿ ಒಂದು ಚಿತ್ರಕಲೆ ಮತ್ತು ಅವರಲ್ಲಿ ಅಭಿನಯ ಕಲೆ ಈ ರೀತಿಯ ಒಂದು ವಿಭಿನ್ನವಾದ ಒಂದು ಬಾಲ್ಯ ಶಿಬಿರ ಅಂತೇಳಿ ಮಾಡಿದ್ದಾರೆ. ಹಾಗಾಗಿ ಪುರುಷೋತ್ತಮ ಮತ್ತು ಅವರ ತಂಡ ವಿಜಯರಾಮ್ ಇರ್ಬೋದು, ನಿಸರ್ಗ ಇರ್ಬೋದು, ನಾಗರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಲಯನ್ಸ್ ಕ್ಲಬ್ಬು, ನಮ್ಮ ಚಂದಾಪುರ ಮತ್ತು ಈ ನಮ್ಮ ನಂಬಿಯರ್ನ ಲಯನ್ಸ್ ಕ್ಲಬ್ಬು ಇವರೆಲ್ಲರೂ ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಕೂಡ ಪ್ರಜಾತಾರೆ ಬಳಗ ಈ ಎಲ್ಲ ಸಂಸ್ಥೆಗಳು ಕೂಡ ಗಂಧದ ಜನಪರ ವೇದಿಕೆ ಇವರೆಲ್ಲರೂ ನಮ್ಮ ಸಹೋದರ ಹೇಳಿದಂಗೆ ಎಲ್ಲರ ಸಂಘಟನೆಯಲ್ಲಿ ಭಾಳ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ಯಾಕಂತೇಳಿದ್ರೆ ಮಕ್ಕಳಲ್ಲಿ ಬಾಲ್ಯದಲ್ಲಿಯೇ ಕೂಡ ನಮ್ಮ ಸಂಸ್ಕಾರ, ಸಂಸ್ಕೃತಿ, ವಿಚಾರಗಳು ಜೊತೆಗೆ ಪ್ರಾಕ್ಟಿಕಲ್ ಆಗಿ ಇಲ್ಲೇ ಅವ್ರ ಕಡೆ ಮುಖಾಂತರ ಚಿತ್ರಕಲೆಯನ್ನು ಬಿಡಿಸೋದು, ನಾಟಕ ಮಾಡಿಸ್ತಕ್ಕಂಥದ್ದು ಮತ್ತು ಭಾಳ ಒಂದು ಟೆಕ್ನಿಕಲ್ ಒಂದು ತಂತ್ರಜ್ಞಾನದ ಆಟಗಳನ್ನು ಕೂಡ ಇವತ್ತು ಬಾಲ್ಯದ ಹಳೆ ನೆನಪುಗಳನ್ನು ಮರುಕಳಿಸ್ತಕ್ಕಂಥ ಆಟಗಳನ್ನು ಕೂಡ ಇವತ್ತು ಹಾಡು, ಸಾಂಸ್ಕೃತಿಕ, ಸಾಮಾಜಿಕ ಎಲ್ಲವನ್ನು ಒಳಗೊಂಡಂಥ ಇಂಥ ಒಂದು ಶಿಬಿರ ಭಾಳ ಅದ್ಭುತವಾಗಿ ಮತ್ತು ಬರೀ ಒಂದೇ ವರ್ಷ ಅಲ್ಲ, ನಿರಂತರವಾಗಿ ಹಲವು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಹಾಗಾಗಿ ಪ್ರಜಾತಾರ ಬಳಗದ ಎಲ್ಲ ಪ್ರತಿನಿಧಿಗಳಿಗೆ ವಿಶೇಷವಾಗಿ ಇವತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಗೆಳೆಯ ದೇವರಾಜ್ ನಾಯಕರು ಒಂದು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ಈ ಶಿಬಿರದಲ್ಲಿ ಆಯೋಜನೆ ಮಾಡಿದರೆ ಅವ್ರಿಗೂ ಕೂಡ ನಾನು ತುಂಬಿರೋದಿಲ್ಲ ಮತ್ತು ಎಲ್ಲ ಬಳಗಕ್ಕೂ ಅಭಿನಂದನೆ ಸಲ್ಲಿಸ್ತೀನಿ. ಓಕೆ ಸರ್. ಬಾಲ್ಯ 2026 ಆನೇಕಲ್ನಲ್ಲಿ ಮೇ 8, 9, 10ನೇ ತಾರೀಕು 3 ದಿನಗಳ ಕಾಲ ಶಿಬಿರ ನಡೀತಾ ಇದೆ. ಸೊ ನಾನು ಮತ್ತು ನಮ್ಮ ಸಂಘಟನೆ ಮತ್ತು ಎಲ್ಲ ಸ್ನೇಹಿತರು ಕಳೆದ 7-8 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಏನು ಬಾಲ್ಯ ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಸೊ ಸ್ನೇಹಿತ ಪುರುಷೋತ್ತಮ ಅವರ ನೇತೃತ್ವದಲ್ಲಿ ಹಾಗೆ ಅನುರಾಧರವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಬಾಲ್ಯ ಬೇಸಿಗೆ ಶಿಬಿರ ಹಳ್ಳಿ ಆಟಗಳು, ಹಳ್ಳಿ ಊಟ ಅನ್ನೋ ಒಂದು ಯೋಚನೆಯೊಂದಿಗೆ ಈ ಶಿಬಿರ ಪ್ರಾರಂಭ ಆಗಿ ನಾವು ಕೂಡ ಈ ಶಿಬಿರವನ್ನು ನೋಡ್ತಾ ಮಕ್ಕಳ ಆಟ ಅವನ್ನೆಲ್ಲ ನೋಡ್ತಾ ಇದ್ದರೆ ನಮ್ಮ ಬಾಲ್ಯ ಕೂಡ ನಮಗೆ ನೆನಪು ಬಂತು. ಸೊ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಈ ಒಂದು ಏನು ಮೊಬೈಲು, ಟಿ ವಿ ಈ ಥರದ ಮಕ್ಕಳನ್ನು ಡಿಸ್ಟರ್ಬ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಈ ಥರದ ಹಳ್ಳಿ ಆಟಗಳನ್ನು ಆಟೋಡೋದ್ರ ಮೂಲಕ ಮತ್ತು ಸಾಮೂಹಿಕ ಕ್ರೀಡೆ ಮಕ್ಕಳಲ್ಲಿ ಇರುವಂತಹ ಎಲ್ಲರೂ ಕೂಡ ಜೊತೆಯಾಗಿ ಆಡುವಂತಹ ಆಟಗಳನ್ನು ಆಡಿಸುವ ಮೂಲಕ ಬಾಲ್ಯವನ್ನು ಮಕ್ಕಳಿಗೆ ಅವ್ರಿಗೆ ಕೊಡುವಂಥ ಒಂದು ಪ್ರಯತ್ನ ಇದು. ಸೊ ಈ ಒಂದು ಬಾಲ್ಯ ಬೇಸಿಗೆ ಶಿಬಿರದಲ್ಲಿ ನಾವು ಕೂಡ ಜೊತೆಯಾಗಿರೋದಕ್ಕೆ ಬಹಳ ಸಂತೋಷ. ಇಂಥ ಅವಕಾಶಕ್ಕೆ ಪುರುಷೋತ್ತಮ್ ಮತ್ತು ಅನುರಾಧ ಮೇಡಮ್ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೀನಿ. ಏನು ಈ ದಿನ ಸತತವಾಗಿ 3ನೇ ದಿನ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆಯೋಜಿಸಿರ್ತಕ್ಕಂಥ ಉತ್ತಮವಾದಂಥ ವಿಶೇಷವಾದಂಥ ಕಾರ್ಯಕ್ರಮ. ಈ ಸಂಕ್ರಮಣ ಬಳಗ, ಗಜಾವೆ, ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಹಾಗೂ ಹಲವಾರು ಸಂಘ ಸಂಸ್ಥೆಗಳು ಇದನ್ನು ಪ್ರತಿ ವರ್ಷ 3 ದಿನಗಳ ಕಾಲ ಬೇಸಿಗೆ ರಜೆ ಸಮಯದಲ್ಲಿ ಮಕ್ಕಳಿಗೆ ಒಂದು ನಮ್ಮ ಗ್ರಾಮೀಣ ಸಂಸ್ಕೃತಿ, ಕಲೆ, ಇಲ್ಲಿರ್ತಕ್ಕಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಕಲಿಸೋದ್ರ ಮುಖಾಂತರ ಹಾಗೂ ಅವರಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮನ ಇಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡತಕ್ಕಂಥ ಹಾಗೂ ಸತತವಾಗಿ ಕಳೆದ ಸುಮಾರು ವರ್ಷಗಳಿಂದ ಈ ಒಂದು ಬೇಸಿಗೆ ಶಿಬಿರದ ಕಾರ್ಯಕ್ರಮನ ಆಯೋಜನೆ ಮಾಡ್ತಿರ್ತಕ್ಕಂಥ ಪುರುಷೋತ್ತಮ್ ಹಾಗೂ ಶ್ರೀಮತಿ ಅನುರಾಧ ಪುರುಷೋತ್ತಮ್ರವರಿಗೆ
ಅವರಿಗೆ ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ರೀತಿಯ ಒಂದು ಕಾರ್ಯಕ್ರಮ ಬಹಳಷ್ಟು ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಈ ರೀತಿಯಾದಂಥ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಮಕ್ಕಳಿಗೆ. ಕಾರಣ ಏನು ಈ ದಿನದ ಒಂದು ಯಾಂತ್ರಿಕ ಬದುಕು ಜೀವನ ಮತ್ತು ಮೊಬೈಲ್ ಇರ್ಬೋದು ಅಥವಾ ಇನ್ನೂ ಹಲವಾರು ಏನು ಒಂದು ಮಕ್ಕಳು ಹಳೆಯದನ್ನು ಎಲ್ಲ ಮರ್ತೋಗಿರತಕ್ಕಂಥ ಕಾಲದಲ್ಲಿ ಈಗಿನ ಮಕ್ಕಳಿಗೆ ಮುಂದೆ ಕಳೆದು ಹೋದಂಥ ಜೀವನದ ನೆನಪುಗಳು ಯಾವುವು ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಮತ್ತೆ ಒಂದು ಮರುಕಳಿಸಿ ಈಗಿನ ಒಂದು ಜನತೆಗೆ ಅಂದರೆ ಒಂದು ಜನ್ರೇಷನ್ಗೆ ಅದನ್ನೆಲ್ಲ ಕೊಡ್ತಕ್ಕಂಥ ಅಥವಾ ತಿಳಿ ಹೇಳತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನಾವು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸತತವಾಗಿ 2-3 ವರ್ಷಗಳಿಂದ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋದಕ್ಕೆ ಸಹಕರಿಸಿರ್ತೀರಿ. ಮುಂದೆಯೂ ಸಹ ಈ ಒಂದು ಕಾರ್ಯಕ್ರಮ ಇದೇ ರೀತಿ ನಡೀತಾ ಇರುತ್ತೆ ಪ್ರತಿ ವರ್ಷ. ಸೊ ನಾವು ಸಹ ಈ ಒಂದು ಕಾರ್ಯಕ್ರಮದ ಜೊತೆಯಾಗಿರ್ತೀವಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಧನ್ಯವಾದ.